ಹುಣಸೂರು ಗ್ರಾಮದಲ್ಲಿ, ಹುಣಸೂರು ತಾಲೂಕಿನ ಒಂದು ಗ್ರಾಮದಲ್ಲಿ ಸಹೋದರಿ ಮತ್ತೆ ಅವರ ತಾಯಿಯನ್ನ ನೀರಿನಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಒಂದು ಪ್ರಕರಣ ಇದೆ. ಏನು ಡೀಟೇಲ್? 23ನೇ ತಾರೀಕು ಇದೇ ತಿಂಗಳು ಹಿರೇಕ್ಯಾತ್ನಹಳ್ಳಿ ಅಂತ ಹೇಳಿ ವಿಲೇಜು, ಇದು ಹುಣಸೂರು ರೂರಲ್ PS ಲಿಮಿಟ್ಸಿಗೆ ಬರುತ್ತೆ. ಅಲ್ಲಿ ನಮಗೆ ಒಂದು ಕೇಸ್ ರಿಪೋರ್ಟ್ ಆಗುತ್ತೆ. ಏನು ಅಂದರೆ ತಮ್ಮನೇ ತಂಗಿಗೆ ಮತ್ತು ತಾಯಿಗೆ ನೀರಿಗೆ ತೂಗಿಸಿರ್ತಾರೆ ಅಂತ ಹೇಳಿ. ಸೊ ಅದ್ರ ತನಿಖೆನ ನಾವು ಕೈಗೆತ್ತಿಕೊಂಡಾಗ ಅವನು ಏನು ಆರೋಪಿ ಇರ್ತಾನೆ, ಅವನು ತಾಯಿ ಮತ್ತು ತಂಗಿನ ಯಾವುದೋ ಒಂದು ಪಕ್ಕದ ಊರಿಗೆ, ಮರೂರು ಅಂತ ಹೇಳಿ ಕೆರೆ, ಅದು ಆ ಕೆರೆಯಿಂದ ಮುಂದೆ 1 ಕಿಲೋಮೀಟ್ರ್ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋಗಿ ವಾಪಸ್ ಬರಬೇಕಾದ್ರೆ ಅವ್ರ ಮಧ್ಯೆ ಜಗಳ ಆಗುತ್ತೆ, ತಂಗಿಗೆ ಮತ್ತು ಇವನ ತಮ್ಮನಿಗೆ. ಅವನು ಬೇರೆ ಯಾರಿಗೋ ಪ್ರೀತಿಸ್ತಾ ಇದ್ದಾರೆ, ನಮಗೆ ನಾನು ಬಿಡು ಅಂದರೂ ಬಿಡ್ತಾ ಇಲ್ಲ ಅಂತ ಆ ವಿಚಾರದಲ್ಲಿ ಜಗಳ ಆಗಿಬಿಟ್ಟು ಆ ತಂಗಿಗೆ ನೀರಿಗೆ, ಆ ಮರೂರು ಕೆರೆ ಏನಿದೆ ಅಲ್ಲಿ ರಾತ್ರಿ ಅರೌಂಡ್ 8:30 8:45 ಬಿಟ್ವೀನ್ ಆಗಿರೋ ಘಟನೆ ಅಂತ ಅವರು ಹೇಳೋ ಪ್ರಕಾರ ನೀರಿಗೆ ತಳ್ಳಿದಾಗ ತಾಯಿ ಜೊತೆಗಿರ್ತಾರೆ. ಅವರು ಆ ಮಗಳನ್ನ ಉಳಿಸ್ಕೊಳಕ್ಕೆ ಹೋದಾಗ ಅವರು ಸಹ ನೀರಿಗೆ ಬೀಳ್ತಾರೆ ಅಂತ ಹೇಳಿ ಘಟನೆ ಬಂದಿರೋದ್ರಿಂದ ನಾವು ಅದನ್ನು ಕೇಸ್ ತೊಗೊಂಡಿದ್ದೀವಿ. ಅವರು ನಮಗೆ ಕೊಟ್ಟಿರೋ ಕಂಪ್ಲೇಂಟು ಬೇರೆದವ್ರು ಹುಡುಗನ ಪ್ರೀತಿಸ್ತಾ ಇದ್ರು ಅಂತ. ನಾವು ಅದನ್ನು ತನಿಖೆಯಲ್ಲಿ ತೊಗೊಂಡು ಬರ್ತೀವಿ, ಯಾರಿಗೆ ಪ್ರೀತಿಸ್ತಾ ಇದ್ರು, ಏನು ಇಶ್ಯೂಸ್ ಇತ್ತು ಅಂತ ಹೇಳಿ ನಾವು ತನಿಖೆಯಲ್ಲಿ ತೊಗೊಂಡು ಬರ್ತೀವಿ. ಅವರು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಈ ಥರ ಆಗಿತ್ತು ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ದ ಕೇಸ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಇರೋದ್ರಿಂದ ನಾನು ಡೆಫಿನೆಟ್ ಆಗಿ ಈಗಲೇ ಹೇಳೋಕ್ಕಾಗೋದಿಲ್ಲ. ಹೌದು, ಅವನು ಬಂದು ಹೇಳ್ತಾನೆ, ತಂದೆಗೆ ಹೇಳಿದಿಂದನೇ ಗೊತ್ತಾಗಿರೋದು ಅವರು ಇಬ್ಬರು ನೀರಿಗೆ ಬಿದ್ದಿರ್ತಾರೆ ಅಂತ ಹೇಳಿ. ಅಲ್ಲಿ ಹೋಗಿ ನೋಡಿದಾಗ ಬರೀ ಸ್ಲೀಪರ್ಸ್ ಮಾತ್ರ ಇರುತ್ತೆ, ಕೆರೆ ಹತ್ರ ಕತ್ಲಾಗ್ಬಿಟ್ಟಿರುತ್ತೆ. ನಾವು ಹೋಗೋಷ್ಟರಲ್ಲಿ ಅವರು ಹೇಳಿ ನಾವು ಹೋದ್ಮೇಲೆ. ಸೊ ಬಟ್ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಅದು 2 ಬಾಡಿ ರಿಕವರಿ ಆಗುತ್ತೆ. ಅದು ಆರೋಪಿ ಅರೆಸ್ಟ್ ಆಗಿದ್ದಾನೆ. ಅದನ್ನು ನಾವು ತನಿಖೆಯಲ್ಲಿ ತರ್ತೀವಿ. ಈಗ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಅವನು ಯಾವ ರೀತಿ ಪ್ಲ್ಯಾನ್ ಮಾಡ್ದ, ವೆದರ್ ಇಟ್ ವಾಸ್ ಅ ಡಿಸೈಡೆಡ್ ಅವ್ರು ಅಲ್ಲಿ ನಡೀತಾ ಅಂತ ಹೇಳಿ ತೊಗೊಂಡು ಬಂದಮೇಲೆ ನಾವು ಅದನ್ನು ತನಿಖೆ ಕೈಗೊಳ್ತೀವಿ. ಯಾವುದೋ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿದ್ದ, ಹಬ್ಬ ಇತ್ತು ಅಂತ ಹೇಳಿ. ಸೊ ವಾಪಸ್ ಬರಬೇಕಾದ್ರೆ ನಡೆದ ಘಟನೆ ಇದು. ಅದನ್ನು ಬಂದು ಅವನು ತಂದೆ ಮುಂದೆ ಹೇಳ್ತಾನೆ ಈ ಥರ ಆಗಿದೆ ಅಂತ. ಇನ್ನೂವರೆಗೂ ಆ ಥರ ಏನು ನಮಗೆ ಬಂದಿಲ್ಲ. ಸೊ ಇನಿಷಿಯಲ್ ಕಂಪ್ಲೇಂಟ್ ಏನಿದೆ ಅದ್ರ ಮೇಲೆ ನಾವೀಗ ತನಿಖೆ ನಡೆಸ್ತಾ ಇದ್ದೀವಿ. ಮುಂದುವರೆದ ತನಿಖೆಯಲ್ಲಿ ನಾವು ಅದನ್ನು ಪತ್ತೆ ಮಾಡ್ತೀವಿ. ಇನ್ನೂವರೆಗೂ ಯಾವುದೇ ರೀತಿಯ ಆ ಥರ ನಮಗೆ ಕಂಪ್ಲೇಂಟ್ಸ್ ಬಂದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.